ಸಾರಂಗದ ಕೊಂಬುಗಳು. ಒಂದಾನೊಂದು ಕಾಲದಲ್ಲಿ ಒಂದು ಗಂಡು ಸಾರಂಗ ಕಾಡಿನಲ್ಲಿ ಅಲೆಯುತ್ತಿದ್ದನು. ಅವನು ಒಂದು ಕೆರೆಯನ್ನು ನೋಡಿದನು. ಅದರ ತಣ್ಣನೆಯ ನೀರನ್ನು ಕುಡಿಯಲು ನಿರ್ಧರಿಸಿದನು. ಅವನು ನೀರನ್ನು ಕುಡಿಯುತ್ತಿದ್ದಾಗ ಕೆರೆಯಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡಿಕೊಂಡನು. ತನ್ನ ದೊಡ್ಡದಾದ ಸುಂದರ ಕೊಂಬುಗಳ ಪ್ರತಿಬಿಂಬವನ್ನು ಸ್ಪಷ್ಟವಾಗಿ ನೀರಿನಲ್ಲಿ ಕಂಡನು. ಆಹ್, ನನಗೆ ಎಷ್ಟು ಸುಂದರ ಕೊಂಬುಗಳಿವೆ ಎಂದು ಯೋಚಿಸಿದನು. ಅವನು ತನ್ನ ಪ್ರತಿಬಿಂಬವನ್ನು ನೋಡುತ್ತಿದ್ದಂತೆ ತನ್ನ ಕಾಲಿನ ಪ್ರತಿಬಿಂಬವನ್ನು ಕಂಡನು. ಅವನ ಕಾಲುಗಳ ತುಂಬ ಸಣ್ಣಗಿತ್ತು. ತನ್ನ ಕಾಲುಗಳಿಂದ ತನ್ನ ಸೌಂದರ್ಯ ಹಾಳಾಗುತ್ತಿದೆ ಎಂದು ಬೇಸರ ಮಾಡಿಕೊಂಡನು. ಅಯ್ಯೋ, ನನ್ನ ಕಾಲುಗಳು ಎಷ್ಟು ಕುರೂಪಿಯಾಗಿವೆ ಎಂದು ಯೋಚಿಸಿದನು. ಕೆರೆಯಲ್ಲಿ ಗಂಡು ಸಾರಂಗ ನೀರು ಕುಡಿಯುತ್ತಿರುವಾಗ ಒಂದು ಹುಲಿಯು ಅದನ್ನು ಪೊದೆಗಳಿಂದ ಗಮನಿಸುತ್ತಿತ್ತು. ಹುಲಿಯು ಅದರ ಮೇಲೆ ಹಾರಿ ಅದನ್ನು ತಿನ್ನಲು ನಿರ್ಧರಿಸಿತು. ಹುಲಿಯು ಮೆಲ್ಲನೆ ಗಂಡು ಸಾರಂಗದ ಹತ್ತಿರ ಬರಲಾರಂಭಿಸಿತು. ಆದರೆ ಅದು ಗಂಡು ಸಾರಂಗದ ಮೇಲೆ ಎರಗಲು ಹೋದಾಗ ಸಾರಂಗ ಹಿಂದೆ ತಿರುಗಿದನು. ಹುಲಿಯನ್ನು ಕಂಡ ತಕ್ಷಣ ತನ್ನ ಸಣ್ಣ ಕಾಲುಗಳಲ್ಲಿ ಓಡಲು ಪ್ರಾರಂಭಿಸಿದನು. ಹುಲಿಯು ಗಂಡು ಸಾರಂಗವನ್ನು ಅಟ್ಟಿಸಿಕೊಂಡು ದಟ್ಟವಾದ ಕಾಡಿಗೆ ಸೇರಿದನು. ಕಡೆಗೆ ಕಾಡು ಎಷ್ಟು ದಟ್ಟವಾಯಿತೆಂದರೆ ಗಂಡು ಸಾರಂಗಕ್ಕೆ ಓಡಲು ಕಷ್ಟವಾಯಿತು. ಅದು ಓಡುತ್ತಿದ್ದಂತೆ ಅವನ ಕೊಂಬುಗಳು ಒಂದು ಮರದ ಕೊಂಬೆಗೆ ಸಿಕ್ಕಿಕೊಂಡಿತು. ಅವನಿಗೆ ಓಡಲು ಆಗಲಿಲ್ಲ. ತನ್ನ ಕೊಂಬುಗಳನ್ನು ಬಿಡಿಸಿಕೊಳ್ಳಲು ಪ್ರಯತ್ನಿಸಿದನು. ಹುಲಿಯು ಗಂಡು ಸಾರಂಗವನ್ನು ನೋಡಿತು. ಭಯದಿಂದ ಕೂಡಿದ ಗಂಡು ಸಾರಂಗದ ಕಡೆ ಹುಲಿಯು ನಿಧಾನವಾಗಿ ಹೋಯಿತು. ನಾನು ನಿನ್ನನ್ನು ಒಂದೇ ಬಾರಿ ತಿಂದು ಮುಗಿಸುತ್ತೇನೆ ಎಂದು ಹೇಳಿ ಹುಲಿಯು ಗಂಡು ಸಾರಂಗದ ಕಡೆ ಹೋಯಿತು. ಸಾರಂಗ ಕೊಂಬುಗಳನ್ನು ಬಿಡಿಸಿಕೊಳ್ಳಲು ಚಡಪಡಿಸುತ್ತಿತ್ತು. ಹುಲಿಯು ಹಾರಿ ಗಂಡು ಸಾರಂಗವನ್ನು ಕೊಲ್ಲಲು ಹೋಯಿತು. ಆದರೆ ತಕ್ಷಣ ಅದು ಕೆಳಗೆ ಬಿದ್ದು ಸತ್ತಿತು. ಅದೇ ದಾರಿಯಲ್ಲಿ ಹೋಗುತ್ತಿದ್ದ ಒಬ್ಬ ಬೇಟೆಗಾರನು ತನ್ನ ಗುಂಡಿನಿಂದ ಅದನ್ನು ಕೊಂದಿದ್ದನು. ಬೇಟೆಗಾರನು ಗಂಡು ಸಾರಂಗವನ್ನು ನೋಡಿದನು. ಅನುಕಂಪದಿಂದ ಅದನ್ನು ಬಿಡಿಸಿದನು. ಅದರ ಕೊಂಬುಗಳನ್ನು ಕತ್ತರಿಸಿ ಅದನ್ನು ಬಿಡಿಸಿದನು. ಗಂಡು ಸಾರಂಗವು ತನ್ನನ್ನು ಸಾವಿನ ದವಡೆಯಿಂದ ಪಾರು ಮಾಡಿದ್ದಕ್ಕೆ ಮತ್ತು ಅವನನ್ನು ಬಿಡಿಸಿದ್ದಕ್ಕೆ ಬೇಟೆಗಾರನಿಗೆ ಧನ್ಯವಾದಗಳನ್ನು ಹೇಳಿದನು. ಸಾರಂಗವು ಹುಲಿಯಿಂದ ಪಾರಾಗಿದ್ದಕ್ಕೆ ಸಂತೋಷದಿಂದ ಕಾಡಿನೊಳಕ್ಕೆ ಓಡಿ ಹೋಯಿತು. ಗಂಡು ಸಾರಂಗ ತನ್ನ ಪಾಠವನ್ನು ಕಲಿತಿದ್ದನು. ಅವನು ತನ್ನ ಕಾಲುಗಳು ತನ್ನನ್ನು ಕಾಪಾಡಿತು. ಆದರೆ ತನ್ನ ಕೊಂಬುಗಳಿಂದ ಸಾವಿನ ಅಂಚಿಗೆ ತಲುಪಿದ್ದೇನೆಂದು ಅವನಿಗೆ ತಿಳಿಯಿತು. ಇನ್ನೆಂದೂ ಇಷ್ಟು ಗರ್ವದಿಂದ ಇರುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದನು. ವಸ್ತುಗಳು ಪ್ರಯೋಜನಕಾರಿಯಾಗಬೇಕಾದರೆ ಸುಂದರವಾಗಿರಬೇಕೆಂದಿಲ್ಲ ಎಂದು ಯೋಚಿಸಿದನು.